ವಿಚ್ಛೇದನವಾದ ಕೇವಲ 2 ದಿನಗಳ ನಂತರ ಹೆಂಡತಿ ತನ್ನ ಮಗುವನ್ನು ಕರೆದುಕೊಂಡು ಹೋಗಲು ಬಂದಳು. ಆಮೇಲೆ ಗಂಡ ಮಾಡಿದ್ದನ್ನ ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ. ಸ್ನೇಹಿತರೆ, ಇದು ಉತ್ತರ ಪ್ರದೇಶದ ಕಾನ್ಪುರ ನಗರದ ಕಥೆಯಾಗಿದೆ. ಅಲ್ಲಿ ವಾಸಿಸುತ್ತಿದ್ದ ರಾಘವ್ ತನ್ನ ತಾಯಿ ಸರಳಾ ದೇವಿಯವರೊಂದಿಗೆ ಸಣ್ಣದಾದ ಆದರೆ ನೆಮ್ಮದಿಯ ಮನೆಯಲ್ಲಿ ವಾಸಿಸುತ್ತಿದ್ದ. ಅವನ ತಂದೆ ಹಲವು ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದರು. ಸರಳಾದೇವಿ ಒಬ್ಬರೇ ಮಗನಿಗೆ ವಿದ್ಯೆ ಕಲಿಸಿ ಒಳ್ಳೆ ಸಂಸ್ಕಾರಗಳನ್ನು ನೀಡಿದ್ದರು. ರಾಘವ್ ಈಗ ಖಾಸಗಿ ಕಂಪನಿಯೊಂದರಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಅವನ ಗಳಿಕೆ ಬಹಳ ದೊಡ್ಡದೇನೂ ಇರಲಿಲ್ಲ, ಆದರೆ ಮನೆ ಆರಾಮಾಗಿ ನಡೆಯುತ್ತಿತ್ತು. ಬಡಾವಣೆಯಲ್ಲಿ ಜನರು ಅವನ ಪ್ರಾಮಾಣಿಕತೆ ಮತ್ತು ಶಾಂತ ಸ್ವಭಾವವನ್ನು ಉದಾಹರಣೆಯಾಗಿ ನೀಡುತ್ತಿದ್ದರು. ಸರಳಾದೇವಿ ಆಗಾಗ ಹೇಳುತ್ತಿದ್ದರು, ಮಗನೇ, ಮನುಷ್ಯನ ಹತ್ತಿರ ಹಣ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಅವನ ಚಾರಿತ್ರ್ಯ ಎಂದಿಗೂ ಚಿಕ್ಕದಾಗಬಾರ್ದು. ರಾಘವ್ ಯಾವಾಗಲೂ ಮುಗುಳ್ನಕ್ಕು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಈಗ ಅವನಿಗೆ ಮದುವೆಯ ವಯಸ್ಸಾಗಿತ್ತು. ಸಂಬಂಧಗಳು ಬರತೊಡಗಿದ್ದವು. ಆದರೆ ಸರಳಾದೇವಿಯವರ ಆಸೆ ಒಂದೇ ಆಗಿತ್ತು. ಅದೇನೆಂದರೆ ಸೊಸೆ ಮನೆಯನ್ನು ತನ್ನದೇ ಮನೆ ಅಂತ ಭಾವಿಸುವಂತಿರಬೇಕು. ಅವರಿಗೆ ವರದಕ್ಷಿಣೆ ಅಥವಾ ಢಂಬಾಚಾರದ ಅಗತ್ಯವಿರಲಿಲ್ಲ. ಇದೇ ಆಲೋಚನೆಯೊಂದಿಗೆ ಅವರು ತಮ್ಮ ಸಂಬಂಧಿಕರೊಬ್ಬರ ನೆರವಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದ್ದ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದ ನೇಹಾಳ ಸಂಬಂಧವನ್ನು ನೋಡಿದರು. ನೇಹಾ ಸಾಧಾರಣ ಕುಟುಂಬದ ಹುಡುಗಿಯಾಗಿದ್ದಳು. ಅವಳ ತಂದೆ ಮಹೇಶ್ ವ್ಯವಸಾಯ ಮಾಡುತ್ತಿದ್ದರು ಮತ್ತು ತಾಯಿ ಕಮಲಾ ಮನೆ ನೋಡಿಕೊಳ್ಳುತ್ತಿದ್ದರು. ಕುಟುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿತ್ತು. ಎರಡೂ ಕುಟುಂಬಗಳು ಮೊದಲ ಬಾರಿಗೆ ಭೇಟಿಯಾದಾಗ ಮಾತುಕತೆ ತುಂಬ ಸರಳವಾಗಿತ್ತು. ನೇಹಾ ತಲೆ ತಗ್ಗಿಸಿ ಎಷ್ಟು ಸರಳವಾಗಿ ಉತ್ತರಗಳನ್ನು ನೀಡಿದಳೆಂದರೆ ಅವುಗಳನ್ನು ಕೇಳಿ ಸರಳಾದೇವಿಯವರ ಮನಸ್ಸಿಗೆ ತುಂಬ ಸಂತೋಷವಾಯಿತು. ಇತ್ತ ರಾಘವ್ ಕೂಡ ಯಾವುದೇ ಕೃತಕತೆ ಇಲ್ಲದೆ ಮಾತನಾಡಿದ. ಇಬ್ಬರು ಪರಸ್ಪರ ಇಷ್ಟಪಟ್ಟರು. ಮಹೇಶ್ ಸಂಕೋಚದಿಂದ ನಾವು ಹೆಚ್ಚೇನು ಕೊಡುವ ಸ್ಥಿತಿಯಲ್ಲಿಲ್ಲ ಎಂದರು. ಇದಕ್ಕೆ ಸರಳಾದೇವಿ ಮುಗುಳ್ನಕ್ಕು ನಮಗೆ ನಿಮ್ಮ ಮಗಳು ಬೇಕು, ಯಾವುದೇ ವಸ್ತುವಲ್ಲ ಎಂದು ಉತ್ತರಿಸಿದರು. ಇದನ್ನು ಕೇಳಿ ಮಹೇಶ್ ರವರ ಕಣ್ಣುಗಳು ತುಂಬಿ ಬಂದವು ಮತ್ತು ಅದೇ ದಿನ ಎರಡೂ ಕುಟುಂಬದವರು ಮದುವೆಯನ್ನು ನಿಶ್ಚಯಿಸಿದರು. ಕೆಲವೇ ವಾರಗಳ ನಂತರ ಅತ್ಯಂತ ಸರಳ ವಾತಾವರಣದಲ್ಲಿ ಇಬ್ಬರ ಮದುವೆ ನಡೆಯಿತು. ನೇಹಾ ಮದುಮಗಳಾಗಿ ರಾಘವ್ ಮನೆಗೆ ತಲುಪಿದಾಗ ಅವಳ ಮನಸ್ಸಿನಲ್ಲಿ ಹಲವು ರೀತಿಯ ಆಲೋಚನೆಗಳು ಓಡಾಡುತ್ತಿದ್ದವು. ಅವಳಿಗೆ ಪ್ರತಿಯೊಂದು ವಿಷಯಕ್ಕೂ ಅನುಮತಿ ಕೇಳಬೇಕಾಗಬಹುದೇನೋ ಎಂಬ ಭಯವಿತ್ತು. ಯಾಕಂದರೆ ಅವಳು ತನ್ನ ಹಳ್ಳಿಯಲ್ಲಿ ಹೆಚ್ಚಾಗಿ ಇದನ್ನೇ ನೋಡಿದ್ದಳು. ಆದರೆ ಇಲ್ಲಿನ ವಾತಾವರಣವೇ ಸಂಪೂರ್ಣ ವಿಭಿನ್ನವಾಗಿತ್ತು. ಮೊದಲ ದಿನವೇ ಸರಳಾದೇವಿ ಮುಗುಳ್ನಕ್ಕು, ಮಗಳೇ, ಈ ಮನೆ ಈಗ ಎಷ್ಟರ ಮಟ್ಟಿಗೆ ನನ್ನದೋ ಅಷ್ಟೇ ನಿನ್ನದು ಕೂಡ. ಇಲ್ಲಿ ಯಾವುದೇ ನಿರ್ಧಾರವನ್ನು ಒಂಟಿಯಾಗಿ ತೆಗೆದುಕೊಳ್ಳೋದಿಲ್ಲ ಎಂದರು. ಇದನ್ನು ಕೇಳಿ ನೇಹಾಗೆ ನಂಬಲೇ ಸಾಧ್ಯವಾಗಲಿಲ್ಲ. ಮಾರನೇ ದಿನ ಅಡುಗೆ ಮನೆಯಲ್ಲಿ ಏನು ಮಾಡಬೇಕು ಎಂಬ ವಿಷಯ ಬಂದಾಗ ಸರಳಾದೇವಿ ಅವಳನ್ನೇ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದರು. ನೇಹಾ ಸಂಕೋಚದಿಂದ ತನ್ನ ಇಷ್ಟವನ್ನು ಹೇಳಿದಳು ಮತ್ತು ಅದೇ ಅಡುಗೆ ತಯಾರಾಯಿತು. ರಾಘವ್ ಕೂಡ ಎಂದಿಗೂ ಆಜ್ಞೆ ಮಾಡುವ ಧಾಟಿಯಲ್ಲಿ ಮಾತನಾಡುತ್ತಿರಲಿಲ್ಲ. ಅವನು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ಲೀಸ್ ಮತ್ತು ಥ್ಯಾಂಕ್ಸ್ ಹೇಳುವುದನ್ನು ಮರೆಯುತ್ತಿರಲಿಲ್ಲ. ಹಂತ ಹಂತವಾಗಿ ನೇಹಾಳ ಭಯ ದೂರವಾಗತೊಡಗಿತು. ಅವಳು ಪೂರ್ಣ ಮನಸ್ಸಿನಿಂದ ಮನೆಯನ್ನು ನೋಡಿಕೊಳ್ಳಲು ಶುರು ಮಾಡಿದಳು. ಬೆಳಗ್ಗೆ ಬೇಗ ಏಳೋದು, ಸ್ವಚ್ಛಗೊಳಿಸೋದು, ಉಪಹಾರ ಮಾಡೋದು ಮತ್ತು ಸರಳಾದೇವಿಯವರಿಗೆ ನೆರವಾಗುವುದು ಈಗ ಅವಳ ಅಭ್ಯಾಸವಾಯಿತು. ಸರಳಾದೇವಿ ಹಲವು ಬಾರಿ ಅವಳಿಗೆ ವಿಶ್ರಾಂತಿ ಪಡೆಯಲು ಹೇಳುತ್ತಿದ್ದರು. ಆದರೆ ನೇಹಾ ನಕ್ಕು ನಮ್ಮ ಮನೆಯ ಕೆಲಸ ಮಾಡಲು ಆಯಾಸ ಎನಿಸೋದಿಲ್ಲ ಎಂದು ಉತ್ತರಿಸುತ್ತಿದ್ದಳು. ಇದನ್ನು ಕೇಳಿ ಸರಳಾದೇವಿಯವರ ಮನಸ್ಸು ತುಂಬಿ ಬರುತ್ತಿತ್ತು. ತಮ್ಮ ಆಯ್ಕೆ ನಿಜವಾಗಿಯೂ ಸರಿಯಾಗಿದೆ ಅಂತ ಅವರಿಗೆ ಎನ್ನಿಸ್ತಿತ್ತು. ಮನೆಯ ವಾತಾವರಣ ಮೊದಲಿಗಿಂತಲೂ ಹೆಚ್ಚು ಸಂತೋಷದಾಯಕವಾಯಿತು. ಮದುವೆಯಾದ ಕೆಲವು ದಿನಗಳ ನಂತರ ನೇಹಾಳ ತಾಯಿ ಕಮಲಾದೇವಿ ಪ್ರತಿದಿನ ಫೋನ್ ಮಾಡಲು ಶುರು ಮಾಡಿದರು. ಆರಂಭದಲ್ಲಿ ಅವರು ಕೇವಲ ಕ್ಷೇಮ ಸಮಾಚಾರ ಕೇಳ್ತಿದ್ರು. ನೇಹಾ ಕೂಡ ನಗುತ್ತಾ ಇಲ್ಲಿ ಎಲ್ಲರೂ ತನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ಹೇಳ್ತಿದ್ಲು. ಆದರೆ ಕ್ರಮೇಣ ಕಮಲಾಳ ಪ್ರಶ್ನೆಗಳು ಬದಲಾಗತೊಡಗಿದವು. ಒಂದು ದಿನ ಅವರು ನೀನು ಬೆಳಗ್ಗೆ ಕೆಲಸ ಮಾಡ್ತೀಯಾ ಇಲ್ವೋ ಎಂದು ಕೇಳಿದರು. ನೇಹಾ ಸರಳತೆಯಿಂದ ಮಾಡ್ತೇನೆ ಅಮ್ಮ, ಕೊನೆಗೂ ಇದು ನನ್ನ ಮನೆ ಅಲ್ವಾ ಎಂದಳು. ಕಮಲಾ ಕೆಲವು ಕ್ಷಣ ಸುಮ್ಮನಿದ್ರು. ನಂತರ ಇನ್ನೂ ಹೊಸದಾಗಿ ಮದುವೆ ಆಗಿದೆ ಎಂದಳು. ಆದರೂ ನಿನ್ನಿಂದ ಕೆಲಸ ಮಾಡಿಸ್ತಿದ್ದಾರೆ.
ನೇಹಾ ನಕ್ಕು ವಿಷಯವನ್ನು ತಳ್ಳಿ ಹಾಕಿದ್ಲು. ಅದೇನೂ ಇಲ್ಲ ಅಮ್ಮ, ಅತ್ತೆಯವರು ನನ್ನ ಜೊತೆ ಕೆಲಸ ಮಾಡ್ತಾರೆ. ಕಮಲ ಆ ದಿನ ಹೆಚ್ಚೇನೂ ಹೇಳಲಿಲ್ಲ. ಆದರೆ ಅವರ ಮನಸ್ಸಿನಲ್ಲಿ ಬೇರೆಯದ್ದೇ ಆಲೋಚನೆ ಓಡ್ತಿತ್ತು. ಮಾರನೇ ದಿನ ಮತ್ತೆ ಫೋನ್ ಬಂತು. ಈ ಬಾರಿ ಅವರು ಅಡುಗೆ ಯಾರು ಮಾಡಿದ್ದು ಎಂದು ಕೇಳಿದರು. ನೇಹಾ ಹಲವು ಬಾರಿ ತಾನೇ ಮಾಡೋದಾಗಿ ಮತ್ತು ಹಲವು ಬಾರಿ ಸರಳಾದೇವಿಯವರು ಜೊತೆಯಲ್ಲಿ ನಿಲ್ಲುತ್ತಾರೆ ಅಂತ ತಿಳಿಸಿದ್ಲು. ಕಮಲ ದೀರ್ಘ ನಿಟ್ಟುಸಿರು ಬಿಟ್ಟು, ಮಗಳೇ ನೆನಪಿಟ್ಟುಕೋ, ಆರಂಭದಲ್ಲೇ ಎಲ್ಲ ಕೆಲಸವನ್ನು ನಿನ್ನ ತಲೆಗೆ ಎಳೆದುಕೊಂಡ್ರೆ ಆಮೇಲೆ ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ ಎಂದರು. ನೇಹಾ ಮತ್ತೆ ತಿಳಿ ಹೇಳಲು ಪ್ರಯತ್ನಿಸಿದ್ಲು, ಇಲ್ಲಿ ಹಾಗಿಲ್ಲ ಎಂದು. ಆದರೆ ಕಮಲ ಪ್ರತಿಯೊಂದು ವಿಷಯದಲ್ಲೂ ಒಂದಿಲ್ಲೊಂದು ಕೊರತೆ ಹುಡುಕ್ತಿದ್ರು. ಆರಂಭದ ದಿನಗಳಲ್ಲಿ ತಾಯಿಯ ಮಾತುಗಳಿಗೆ ನೇಹಾ ಗಮನ ಕೊಡುತ್ತಿರಲಿಲ್ಲ. ಆದರೆ ಈಗ ಅದೇ ಮಾತುಗಳು ಅವಳ ಮನಸ್ಸಿನಲ್ಲಿ ಮೆಲ್ಲನೆ ಜಾಗ ಪಡೆಯಲು ಪ್ರಾರಂಭಿಸಿದವು. ತನ್ನ ಗಂಡನ ಮನೆಯಲ್ಲಿ ತನ್ನೊಂದಿಗೆ ಯಾವುದೇ ಕೆಟ್ಟ ನಡವಳಿಕೆ ನಡೆಯುತ್ತಿಲ್ಲ ಅಂತ ಅವಳಿಗೆ ತಿಳಿದಿತ್ತಾದರೂ ತಾಯಿಯ ಮಾತುಗಳು ಕೆಲವೊಮ್ಮೆ ಅವಳನ್ನು ಯೋಚಿಸುವಂತೆ ಮಾಡುತ್ತಿದ್ದವು. ತಾಯಿ ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತಿಸುತ್ತಿದ್ದಾರೆ, ಅದಕ್ಕೆ ಹೀಗೆ ಮಾತನಾಡ್ತಿದ್ದಾರೆ ಅಂತ ಅವಳು ಪ್ರತಿ ಬಾರಿಯೂ ತನಗೆ ತಾನೇ ಸಮಜಾಯಿಸಿಕೊಳ್ಳುತ್ತಿದ್ದಳು. ಸಮಯ ಕ್ರಮೇಣ ಮುನ್ನಡೆಯಿತು. ಒಂದು ದಿನ ತನ್ನ ಗಂಡನ ಮನೆಯಲ್ಲಿದ್ದ ರಾಘವ್ನ ಹಿರಿಯ ಅಕ್ಕ ಪೂಜಾ ಕೆಲವು ದಿನಗಳಿಗಾಗಿ ತವರು ಮನೆಗೆ ಬಂದಳು. ಮನೆಯಲ್ಲಿ ಸಂತಸದ ವಾತಾವರಣವಿತ್ತು. ಅದೇ ದಿನ ರಾಘವ್ಗೆ ಕಚೇರಿಯಲ್ಲಿ ಜರೂರು ಕೆಲಸವಿದ್ದ ಕಾರಣ ಬೇಗ ಹೊರಡಬೇಕಿತ್ತು. ಸರಿಯಾದ ಸಮಯಕ್ಕೆ ಟಿಫಿನ್ ಕಳುಹಿಸಲು ನೇಹಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು. ಅಷ್ಟರಲ್ಲಿ ಕಮಲಾರ ಫೋನ್ ಬಂತು. ಅವರು ಇಂದೇನು ಮಾಡ್ತಿದ್ಯಾ ಎಂದು ಕೇಳಿದರು. ನೇಹಾ ತಾನು ರಾಘವ್ಗಾಗಿ ಅಡುಗೆ ಮಾಡುತ್ತಿರುವುದಾಗಿ ತಿಳಿಸಿದ್ಲು. ಕಮಲ ತಕ್ಷಣ, ನಿನ್ನ ಅತ್ತಿಗೆ ಮನೆಯಲ್ಲಿದ್ದಾಳಲ್ಲ, ಅವಳು ಯಾಕೆ ಏನು ಮಾಡ್ತಿಲ್ಲ ಎಂದರು. ನೇಹಾ ಮುಗುಳ್ನಕ್ಕು, ಅಕ್ಕ ಅತಿಥಿಯಾಗಿ ಬಂದಿದ್ದಾರೆ, ಆದರೂ ನಾನು ನನ್ನ ಗಂಡನಿಗಾಗಿ ಅಡುಗೆ ಮಾಡ್ತಿದ್ದೇನೆ, ಇದರಲ್ಲಿ ಏನು ತೊಂದರೆ ಎಂದಳು. ಆದರೆ ಕಮಲ ಮತ್ತೆ, ನೋಡ್ತಿರು, ಕ್ರಮೇಣ ಎಲ್ಲ ಕೆಲಸವನ್ನು ನೀನೇ ಮಾಡಬೇಕಾಗುತ್ತದೆ ಎಂದರು. ನೇಹಾ ಮಾತು ಮುಗಿಸಿದಳು. ಆದರೆ ಈ ಮಾತಿನಿಂದ ಅವಳ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಸಣ್ಣ ಕಿರಿಕಿರಿ ಉಂಟಾಯಿತು. ಸಂಜೆ ರಾಘವ್ ಮನೆಗೆ ಹಿಂತಿರುಗಿದಾಗ ಎಂದಿನಂತೆ ಮುಗುಳ್ನಗುತ್ತಾ, ಇಂದು ಅಡುಗೆ ತುಂಬ ಸ್ವಾದಿಷ್ಟವಾಗಿತ್ತು ಎಂದ. ಸರಳಾದೇವಿ ಕೂಡ ನೇಹಾಳನ್ನು ಮೆಚ್ಚಿಕೊಂಡರು. ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು. ಆದರೆ ನೇಹಾಳ ಮನಸ್ಸಿನಲ್ಲಿ ತಾಯಿ ಹೇಳಿದ ಮಾತುಗಳು ಪದೇ ಪದೇ ಸುಳಿದಾಡುತ್ತಿದ್ದವು. ಅವಳು ಯಾರೊಂದಿಗೂ ಏನೂ ಹೇಳಿಲ್ಲ. ಯಾಕಂದರೆ ತಾನು ಸುಮ್ಮನೆ ಯೋಚಿಸ್ತಿದ್ದೇನೆಯೋ ಅಥವಾ ನಿಜವಾಗಿಯೂ ವಾತಾವರಣ ಬದಲಾಗ್ತಿದೆಯೋ ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಹೊರಗಿನಿಂದ ಎಲ್ಲವೂ ಮೊದಲಿನಂತೆ ಇತ್ತು. ಆದರೆ ಅವಳ ಮನಸ್ಸಿನಲ್ಲಿ ಸಣ್ಣ ಗೊಂದಲವೊಂದು ಜನ್ಮ ತಾಳಿತ್ತು. ಆ ಸಣ್ಣ ಗೊಂದಲವು ಕ್ರಮೇಣ ಅವಳ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಜಾಗ ಪಡೆಯಿತೆಂದರೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಕಾಣತೊಡಗಿತು. ಸ್ನೇಹಿತರೆ, ಹೀಗೆ ಕೆಲವು ತಿಂಗಳುಗಳು ಕಳೆದವು. ಈಗ ನೇಹಾ ಮನೆಯ ಪ್ರತಿಯೊಂದು ಕೆಲಸದಲ್ಲೂ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಳು. ಆದರೆ ಒಂದು ಬೆಳಗ್ಗೆ ಅವಳಿಗೆ ಸತತವಾಗಿ ತಲೆ ಸುತ್ತು ಬರತೊಡಗಿತು. ಸರಳಾದೇವಿ ತಕ್ಷಣ ಅವಳನ್ನು ಹತ್ತಿರದ ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ತಪಾಸಣೆಯ ನಂತರ ವೈದ್ಯರು ಮುಗುಳ್ನಕ್ಕು, ಅಭಿನಂದನೆಗಳು, ನೀವು ತಾಯಿಯಾಗಲಿದ್ದೀರಿ ಎಂದರು. ಈ ಸುದ್ದಿ ಕೇಳಿ ಸರಳಾದೇವಿಯವರ ಕಣ್ಣುಗಳು ಸಂತೋಷದಿಂದ ಹೊಳೆದವು. ಅವರು ಅಲ್ಲೇ ರಾಘವ್ಗೆ ಫೋನ್ ಮಾಡಿದರು. ರಾಘವ್ ಕಚೇರಿಯಿಂದ ನೇರವಾಗಿ ಆಸ್ಪತ್ರೆಗೆ ತಲುಪಿದ. ವರದಿ ನೋಡಿ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ನೇಹಾಳ ಕೈ ಹಿಡಿದು, ಈಗ ನಮ್ಮ ಮನೆಗೆ ಹೊಸ ಮುಗುಳ್ನಗು ಬರಲಿದೆ ಎಂದ. ಆದರೆ ನೇಹಾ ಅಷ್ಟೇನು ಸಂತೋಷದಿಂದ ಕಾಣಲಿಲ್ಲ. ಮನೆಗೆ ಮರಳಿದ ನಂತರ ಅವಳು ಸುಮ್ಮನೆ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಸಂಜೆ ಸರಳಾದೇವಿ ಅವಳ ಬಳಿ ಬಂದು ಪ್ರೀತಿಯಿಂದ, ಏನಾಯಿತು ಮಗಳೇ, ಹುಷಾರಿಲ್ವಾ ಎಂದು ಕೇಳಿದರು. ನೇಹಾ ಕೆಲವು ಕ್ಷಣ ಸುಮ್ಮನಿದ್ದ ನಂತರ, ಅತ್ತೆ, ನನಗೆ ಈಗ ಮಗು ಬೇಡ, ಇನ್ನೂ ಮದುವೆಯಾಗಿ ಹೆಚ್ಚು ಸಮಯ ಆಗಿಲ್ಲ, ನಾನು ಕೆಲವು ವರ್ಷಗಳ ನಂತರ ತಾಯಿಯಾಗಲು ಬಯಸಿದ್ದೆ ಎಂದಳು. ಇದನ್ನು ಕೇಳಿ ಸರಳಾದೇವಿ ಕೆಲವು ಕ್ಷಣ ಮೌನವಾದರು. ಅವರು ಕೋಪಗೊಳ್ಳಲಿಲ್ಲ. ಕೇವಲ, ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡ, ಮೊದಲು ರಾಘವ್ ಜೊತೆಗೂ ಮಾತನಾಡು ಎಂದರು. ರಾತ್ರಿ ರಾಘವ್ ಮನೆಗೆ ಬಂದಾಗ ಸರಳಾದೇವಿ ಸಂಪೂರ್ಣ ವಿಷಯವನ್ನು ಅವನಿಗೆ ಹೇಳಿದರು. ರಾಘವ್ ಕೂಡ ಯಾವುದೇ ಗಲಾಟೆ ಮಾಡಲಿಲ್ಲ. ಮೊದಲು ಶಾಂತವಾಗಿ ನೇಹಾಳ ಮಾತುಗಳನ್ನು ಕೇಳಬೇಕೆಂದು ಅವನು ನಿರ್ಧರಿಸಿದ. ಮಾತುಕತೆಯಿಂದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಅವನಿಗೆ ಅನಿಸಿತು. ಆದರೆ ಈ ಸಣ್ಣ ಮಾತುಕತೆ ತಮ್ಮ ಸಂಬಂಧದ ಅತಿದೊಡ್ಡ ಪರೀಕ್ಷೆಯಾಗಲಿದೆ ಎಂಬ ಕಲ್ಪನೆ ಅವನಿಗೆ ಇರಲಿಲ್ಲ. ರಾತ್ರಿ ಇಬ್ಬರೂ ತಮ್ಮ ಕೋಣೆಯಲ್ಲಿದ್ದರು. ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ನಂತರ ರಾಘವ್ ಮೆಲ್ಲನೆ, ನಿನಗೆ ಈಗ ಮಗು ಬೇಡ ಅಂತ ಅಮ್ಮ ಹೇಳಿದ್ರು, ನಿಜನಾ ಎಂದು ಕೇಳಿದ. ನೇಹಾ ಯಾವುದೇ ಹಿಂಜರಿಕೆ ಇಲ್ಲದೆ,
ಹೌದು, ನಾನಿನ್ನೂ ಸಿದ್ಧವಾಗಿಲ್ಲ ಎಂದಳು. ರಾಘವ್ ಶಾಂತ ಧ್ವನಿಯಲ್ಲಿ, ಇದು ಮೊದಲೇ ಆಗಿದ್ದರೆ ನಾವು ಸೇರಿ ಯೋಚಿಸ್ತಿದ್ದೆವು. ಆದರೆ ಈಗ ಈ ಮಗು ಈ ಜಗತ್ತಿಗೆ ಬರಲಿರುವಾಗ ಅದನ್ನು ತಡೆಯುವುದು ಸರಿಯಲ್ಲ ಎಂದ. ನೇಹಾ ತಕ್ಷಣ, ಇದು ನನ್ನ ಶರೀರ, ನಿರ್ಧಾರವು ನನ್ನದೇ ಆಗಿರಬೇಕು ಎಂದು ಉತ್ತರಿಸಿದಳು. ರಾಘವ್ ದೀರ್ಘ ನಿಟ್ಟುಸಿರು ಬಿಟ್ಟು, ನಿನ್ನ ಹಕ್ಕು ನಿನ್ನ ಜಾಗದಲ್ಲಿ ಸರಿಯಾಗಿದೆ, ಆದರೆ ಈ ಮಗು ಕೇವಲ ನಿನ್ನದಲ್ಲ, ನಮ್ಮಿಬ್ಬರದ್ದು. ಇಷ್ಟೊಂದು ದೊಡ್ಡ ನಿರ್ಧಾರವನ್ನು ನಾವಿಬ್ಬರೂ ಸೇರಿ ತೆಗೆದುಕೊಳ್ಬೇಕು ಎಂದ. ಇಬ್ಬರ ಮಾತುಕತೆ ವಾದವಾಗಿ ಬದಲಾಗತೊಡಗಿತು. ನೇಹಾ ತನ್ನ ಮಾತಿಗೆ ಪಟ್ಟು ಹಿಡಿದಿದ್ದಳು ಮತ್ತು ರಾಘವ್ ಕೂಡ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಿರಲಿಲ್ಲ. ಕೋಪದಲ್ಲಿ ಅವನು ಮೇಜಿನ ಮೇಲೆ ಕೈ ಜಪ್ಪಿಸಿ ಆವೇಶದಲ್ಲಿ ನೇಹಾಳ ಕೆನ್ನೆಗೆ ಒಂದು ಏಟು ಹೊಡೆದ. ಏಟು ಬಿದ್ದ ತಕ್ಷಣ ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಮರುಕ್ಷಣವೇ ರಾಘವ್ಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ತಕ್ಷಣ ಕ್ಷಮೆ ಕೇಳಲು ಬಯಸಿದ. ಆದರೆ ನೇಹಾ ಏನೂ ಮಾತನಾಡದೆ ಇನ್ನೊಂದು ಕಡೆ ಮುಖ ಮಾಡಿಕೊಂಡು ಕುಳಿತಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಇಡೀ ರಾತ್ರಿ ಇಬ್ಬರ ನಡುವೆ ಯಾವುದೇ ಮಾತುಕತೆ ನಡೆಯಲಿಲ್ಲ. ಬೆಳಗ್ಗೆ ರಾಘವ್ ಆಫೀಸ್ಗೆ ಹೋದಾಗ ಅವನ ಮುಖದಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಇನ್ನೊಂದೆಡೆ ನೇಹಾಳ ಮನಸ್ಸಿಗೆ ಬಿದ್ದ ಏಟು ಆ ಹೊಡೆತಕ್ಕಿಂತಲೂ ದೊಡ್ಡದಾಗಿತ್ತು. ಬಹುಶಃ ತನ್ನ ಮಾತಿಗೆ ಯಾವುದೇ ಬೆಲೆಯಿಲ್ಲವೇನೋ ಎಂದು ಅವಳಿಗೆ ಎನಿಸತೊಡಗಿತು. ಇದೇ ಗೊಂದಲದಲ್ಲಿ ಅವಳು ತನ್ನ ತಾಯಿಗೆ ಫೋನ್ ಮಾಡಿದಳು. ಕಮಲಾ ಮಗಳ ಧ್ವನಿ ಕೇಳಿದ ತಕ್ಷಣವೇ ಏನೋ ನಡೆದಿದೆ ಎಂಬುದನ್ನು ಅರ್ಥ ಮಾಡಿಕೊಂಡರು. ನೇಹಾ ಅಳುತ್ತಾ ಸಂಪೂರ್ಣ ವಿಷಯವನ್ನು ತಿಳಿಸಿದಳು. ಕಮಲಾ ಒಂದು ಕ್ಷಣವೂ ಯೋಚಿಸದೆ, ಅಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ನಾನು ಮೊದಲೇ ಹೇಳ್ತಿದ್ದೆ. ಇಂದು ಕೆನ್ನೆಗೆ ಹೊಡೆದಿದ್ದಾನೆ, ನಾಳೆ ಇನ್ನೇನೋ ಆಗುತ್ತೆ ಎಂದರು. ನೇಹಾ ಮೆಲ್ಲನೆ, ಆದರೆ ಅಮ್ಮ, ಅವರು ಆಮೇಲೆ ಏನೂ ಅನ್ನಲಿಲ್ಲ. ಬಹುಶಃ ಅವರಿಗೂ ತಮ್ಮ ತಪ್ಪಿನ ಅರಿವಾಗಿರ್ಬೋದು ಎಂದಳು. ಕಮಲಾ ಅವಳ ಮಾತನ್ನು ತಡೆದು, ತಪ್ಪಿನ ಅರಿವು ಆಮೇಲೆ ಎಲ್ರಿಗೂ ಆಗುತ್ತೆ. ಮೊದಲು ಕೈ ಎತ್ತಿದಲ್ವ ಮಗಳೇ, ಗೌರವವಿಲ್ಲದ ಕಡೆ ಇರಬಾರ್ದು ಎಂದರು. ನೇಹಾ ಸುಮ್ಮನಾದಳು. ಮುಂದಿನ ಕೆಲವು ದಿನಗಳವರೆಗೆ ಕಮಲಾ ಪ್ರತಿದಿನ ಇದೇ ಮಾತುಗಳನ್ನು ಪುನರಾವರ್ತಿಸುತ್ತಿದ್ರು. ಒಮ್ಮೆ ಗಂಡನ ಮನೆಯವರು ಅವಳಿಂದ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಿಸಿಕೊಳ್ಳುತ್ತಾರೆ ಎಂದರೆ ಇನ್ನೊಮ್ಮೆ ಮಗು ಹುಟ್ಟಿದ ಮೇಲೆ ಅವಳ ಜೀವನ ಇನ್ನೂ ಕಷ್ಟವಾಗುತ್ತದೆ ಎನ್ನುತ್ತಿದ್ರು. ನೇಹಾ ಮೊದಲು ಪ್ರತಿಯೊಂದು ಮಾತಿಗೂ ಉತ್ತರ ನೀಡುತ್ತಿದ್ಲು. ಆದರೆ ಈಗ ಉತ್ತರ ಕೊಡುವುದನ್ನು ಕಡಿಮೆ ಮಾಡಿದ್ದಳು. ಅವಳು ಕೇವಲ ಕೇಳಿಸಿಕೊಳ್ಳುತ್ತಿದ್ದಳು. ಕ್ರಮೇಣ ತಾಯಿಯ ಮಾತುಗಳು ಅವಳ ಮನಸ್ಸಿನಲ್ಲಿ ಸತ್ಯವೆಂದೇ ಎನಿಸತೊಡಗಿದವು. ಇತ್ತ ರಾಘವ್ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅವನು ಮೊದಲಿಗಿಂತಲೂ ಹೆಚ್ಚಾಗಿ ಅವಳನ್ನು ನೋಡಿಕೊಳ್ಳತೊಡಗಿದ. ಸಮಯಕ್ಕೆ ಸರಿಯಾಗಿ ಔಷಧಿ ತರುತ್ತಿದ್ದ. ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಿದ್ದ ಮತ್ತು ಆಫೀಸಿಂದ ಹಿಂತಿರುಗುವಾಗ ಅವಳಿಗೆ ಇಷ್ಟವಾದ ವಸ್ತುಗಳನ್ನು ತರುತ್ತಿದ್ದ. ಆದರೆ ನೇಹಾಳ ಮನಸ್ಸು ಈಗ ಮೊದಲಿನಂತಿರಲಿಲ್ಲ. ಅವಳು ತನ್ನ ಹೃದಯದ ಸುತ್ತಲೂ ಒಂದು ಗೋಡೆಯನ್ನು ನಿರ್ಮಿಸಿಕೊಂಡಂತಿತ್ತು. ಹೊರಗಿನಿಂದ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸ್ತಿತ್ತು, ಆದರೆ ಒಳಗಿನಿಂದ ನಂಬಿಕೆ ಕ್ಷೀಣಿಸ್ತಿತ್ತು. ದಿನಗಳು ಕಳೆದಂತೆ ನೇಹಾಳಿಗೆ 8ನೇ ತಿಂಗಳು ಪ್ರಾರಂಭವಾಯಿತು. ಒಂದು ಸಂಜೆ ಮನೆಯಲ್ಲಿ ಅತ್ಯಂತ ಸಣ್ಣ ವಿಷಯಕ್ಕೆ ವಾದ ನಡೆಯಿತು. ವೈದ್ಯರು ಹೆಚ್ಚು ಮೆಟ್ಟಿಲು ಹತ್ತದಂತೆ ಹೇಳಿದ್ದಾರೆ, ಅದರಿಂದ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಅಂತ ಸರಳಾದೇವಿ ಕೇವಲ ಅಷ್ಟನ್ನೇ ಹೇಳಿದರು. ಆದರೆ ನೇಹಾ ಅದನ್ನು ಚುಚ್ಚುಮಾತು ಅಂತ ತಿಳಿದುಕೊಂಡಳು. ಅವಳು ಎತ್ತರದ ಧ್ವನಿಯಲ್ಲೇ ಉತ್ತರ ನೀಡಿದಳು. ಅದೇ ಸಮಯದಲ್ಲಿ ರಾಘವ್ ಕೂಡ ಮನೆಯಲ್ಲಿದ್ದ. ಅವನು ಮೊದಲು ಶಾಂತವಾಗಿರುವಂತೆ ಹೇಳಿದ, ಆದರೆ ವಾದ ಬೆಳೆಯುತ್ತಲೇ ಹೋಯಿತು. ಕೋಪದಲ್ಲಿ ಅವನು ಮತ್ತೆ ನೇಹಾಳ ಕೈ ಹಿಡಿದು ಸುಮ್ಮನಿರುವಂತೆ ಹೇಳಿದ. ನೇಹಾ ಕೈ ಬಿಡಿಸಿಕೊಂಡಾಗ ರಾಘವ್ಗೆ ಸಹನೆ ತಪ್ಪಿತು. ಅವನು ಇನ್ನೊಮ್ಮೆ ಕೆನ್ನೆಗೆ ಹೊಡೆದು ಬಿಟ್ಟ. ಈ ಬಾರಿ ಸರಳಾದೇವಿ ತಕ್ಷಣವೇ ಮಧ್ಯ ಪ್ರವೇಶಿಸಿ ತಡೆದರು. ರಾಘವ್ಗೆ ತಕ್ಷಣವೇ ತನ್ನ ತಪ್ಪಿನ ಅರಿವಾಯಿತು. ಆದರೆ ಅಷ್ಟರಲ್ಲೇ ತಡವಾಗಿತ್ತು. ನೇಹಾ ಏನೂ ಮಾತನಾಡದೆ ಕೋಣೆಗೆ ಹೋದಳು. ತನ್ನ ಬ್ಯಾಗ್ ಎತ್ತಿಕೊಂಡು ತವರು ಮನೆಗೆ ಹೋಗಲು ಪಟ್ಟು ಹಿಡಿದಳು. ಈ ಪರಿಸ್ಥಿತಿಯಲ್ಲಿ ಪ್ರಯಾಣ ಮಾಡುವುದು ಸರಿಯಲ್ಲ ಅಂತ ಸರಳಾದೇವಿ ತುಂಬ ತಿಳಿ ಹೇಳಿದರು. ಆದರೆ ಅವಳು ಯಾರ ಮಾತನ್ನು ಕೇಳಲು ಸಿದ್ಧವಿರಲಿಲ್ಲ. ಕೊನೆಗೆ ಮಹೇಶ್ ಅವರೇ ಸ್ವತಃ ಬಂದು ಅವಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಹೋಗುವಾಗ ರಾಘವ್, ನಿನ್ನ ಕೋಪ ತಣ್ಣಗಾದ ಮೇಲೆ ಹಿಂತಿರುಗಿ ಬಾ ಅಂತ ಕೇವಲ ಅಷ್ಟನ್ನೇ ಹೇಳಿದ. ಆದರೆ ನೇಹಾ ಹಿಂದೆ ತಿರುಗಿ ನೋಡದೆ ಮನೆ ತೊರೆದಳು. ದಾರಿಯುದ್ದಕ್ಕೂ ಮಹೇಶ್ ಸುಮ್ಮನಿದ್ದರು. ವಿಷಯವನ್ನು ಬಗೆಹರಿಸಿಕೊಳ್ಳಬಹುದು ಎಂಬ ನಂಬಿಕೆ ಅವರಿಗಿತ್ತು. ಆದರೆ ಕಮಲಾರ ಮುಖದಲ್ಲಿ ಒಂದು ವಿಚಿತ್ರ ರೀತಿಯ ತೃಪ್ತಿ ಇತ್ತು. ತಾನು ನಿರೀಕ್ಷಿಸಿದ್ದೇ ತನಗೆ ಸಿಕ್ಕಿದೆ ಎನ್ನುವಂತೆ. ತವರು ಮನೆಗೆ ತಲುಪಿದ ನಂತರ ಕೆಲವು ದಿನಗಳವರೆಗೆ ರಾಘವ್ ಪ್ರತಿದಿನ ಫೋನ್ ಮಾಡ್ತಿದ್ದ. ಆದರೆ ನೇಹಾ ಯಾವುದೇ ಕರೆ ಸ್ವೀಕರಿಸಲಿಲ್ಲ. ಕೊನೆಗೆ ಒಂದು ದಿನ ಅವನೇ ಸ್ವತಃ ಅವಳನ್ನು ಕರೆದುಕೊಂಡು ಹೋಗಲು ಬಂದ. ಅವನು ತುಂಬ ಶಾಂತವಾಗಿ, ನಡೆದದ್ದು ತಪ್ಪಾಯಿತು. ನಾನು ಕೋಪದಲ್ಲಿ 2 ಬಾರಿ ತಪ್ಪು ಮಾಡಿದೆ. ಅದಕ್ಕಾಗಿ ನನಗೆ ಪಶ್ಚಾತ್ತಾಪವಿದೆ. ಎಲ್ಲವನ್ನೂ ಮರೆತು ಮತ್ತೆ ಹೊಸದಾಗಿ ಪ್ರಾರಂಭಿಸೋಣ ಎಂದ.
ಮಹೇಶ್ ಕೂಡ ತಮ್ಮ ಮಗಳಿಗೆ ತಿಳಿ ಹೇಳಿದರು. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಂದ ಮನೆ ಹಾಳಾಗುವುದಿಲ್ಲ ಎಂದು. ಆದರೆ ಕಮಲಾ ಮಧ್ಯದಲ್ಲಿ ಮಾತನಾಡಿ, ನನ್ನ ಮಗಳು ಇನ್ನೂ ಆ ಮನೆಗೆ ಹಿಂತಿರುಗೋದಿಲ್ಲ ಎಂದರು. ನೇಹಾ ಕೂಡ ಮೊದಲ ಬಾರಿಗೆ ತಾಯಿಯ ಮಾತಿಗೆ ಪರವಾಗಿ ನಿಂತು, ನಾನಿನ್ನು ನಿಮ್ಮೊಂದಿಗಿರಲು ಸಾಧ್ಯವಿಲ್ಲ ಎಂದಳು. ಇದನ್ನು ಕೇಳಿ ರಾಘವ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಿದ್ದ. ನಂತರ ಶಾಂತ ಧ್ವನಿಯಲ್ಲಿ, ಇದೇ ನಿನ್ನ ಅಂತಿಮ ನಿರ್ಧಾರವಾಗಿದ್ದರೆ ನಾನು ನಿನ್ನನ್ನು ಒತ್ತಾಯಿಸೋದಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಈ ಮಗು ಹುಟ್ಟಿದ ಮೇಲೆ ನಾನು ನನ್ನ ಮಗುವಿನೊಂದಿಗಿನ ಸಂಬಂಧವನ್ನು ಎಂದಿಗೂ ಕಡಿದುಕೊಳ್ಳೋದಿಲ್ಲ. ಏನೇ ಮಾಡಬೇಕಾಗಿ ಬಂದರೂ ನಾನು ಮಗುವನ್ನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ ಎಂದ. ಇಷ್ಟನ್ನು ಹೇಳಿ ರಾಘವ್ ಅಲ್ಲಿಂದ ಹೊರಟು ಹೋದ. ಅವನ ಈ ಕೊನೆಯ ಮಾತು ಎರಡೂ ಕುಟುಂಬಗಳ ನಡುವೆ ಬರಲಿರುವ ಅತ್ಯಂತ ಕಠಿಣ ನಿರ್ಧಾರದ ಆರಂಭವಾಗಿತ್ತು. ಏನೇ ಆಗಲಿ ಸ್ನೇಹಿತರೆ, ನೇಹಾ ತವರು ಮನೆಯಲ್ಲೇ ಇರತೊಡಗಿದಳು. ರಾಘವ್ ಅವಳ ಜೊತೆ ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ. ಅವನು ದಿನ ಬಿಟ್ಟು ದಿನ ಕ್ಷೇಮ ಸಮಾಚಾರ ವಿಚಾರಿಸಲು ಬರ್ತಿದ್ದ. ಒಮ್ಮೊಮ್ಮೆ ವೈದ್ಯರ ಔಷಧಿ ತರ್ತಿದ್ದ, ಇನ್ನೊಮ್ಮೆ ಹಣ್ಣು ಮತ್ತು ಹಾಲನ್ನು ತರ್ತಿದ್ದ. ಇದನ್ನು ನೋಡಿ ಮಹೇಶ್ಗೆ ಅಳಿಯ ಇನ್ನೂ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾನೆ ಅಂತ ಅನ್ನಿಸ್ತಿತ್ತು. ಆದರೆ ಕಮಲಾ ಪ್ರತಿ ಬಾರಿಯೂ ನೇಹಾಳ ಮುಂದೆ ಹೀಗೆ ಹೇಳ್ತಿದ್ರು, ಇದೆಲ್ಲವೂ ತೋರಿಸಿಕೊಳ್ಳಲು ಮಾಡೋದು. ಇಷ್ಟೊಂದು ಒಳ್ಳೆಯವನಾಗಿದ್ದರೆ ಹೀಗೆ ಕೈ ಎತ್ತುತ್ತಿರಲಿಲ್ಲ. ನೇಹಾ ಈಗ ತಾಯಿಯ ಪ್ರತಿಯೊಂದು ಮಾತನ್ನ ವಿರೋಧಿಸುತ್ತಿರಲಿಲ್ಲ. ಅವಳು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು. ಒಂದು ದಿನ ರಾಘವ್ ಮತ್ತೆ ಅವಳನ್ನು ಕರೆದುಕೊಂಡು ಹೋಗಲು ಬಂದ. ಅವನು ನೇಹಾಳಿಗೆ ನಡೆದು ಹೋದದ್ದನ್ನು ನಾನು ಬದಲಾಯಿಸಲು ಸಾಧ್ಯ ಇಲ್ಲ, ಆದರೆ ಮುಂದಿನ ಜೀವನವನ್ನು ನಾವಿಬ್ಬರೂ ಸೇರಿ ಸರಿಪಡಿಸಿಕೊಳ್ಳಬಹುದು ಎಂದ. ನೇಹಾ ಅವನ ಕಡೆಗೆ ನೋಡದೆಯೇ, ಈಗ ತುಂಬ ತಡವಾಗಿದೆ, ನಾನು ಹಿಂತಿರುಗಿ ಬರೋದಿಲ್ಲ ಎಂದು ಉತ್ತರಿಸಿದಳು. ಮಹೇಶ್ ಮಗಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದ್ರು. ಆದರೆ ಕಮಲಾ ಮಧ್ಯದಲ್ಲಿ ಮಾತನಾಡಿ, ಗೌರವ ಸಿಗದ ಮನೆಗೆ ಹಿಂತಿರುಗೋದು ದೌರ್ಬಲ್ಯವಾಗುತ್ತದೆ ಎಂದರು. ರಾಘವ್ ಯಾರೊಂದಿಗೂ ವಾದ ಮಾಡಲಿಲ್ಲ. ಅವನು ಕೇವಲ, ಸರಿ, ಇದೇ ನಿನ್ನ ನಿರ್ಧಾರವಾಗಿದ್ದರೆ ನಾನದನ್ನು ಗೌರವಿಸುತ್ತೇನೆ, ಆದರೆ ನನ್ನ ಮಗುವಿನಿಂದ ನನ್ನನ್ನು ಯಾರೂ ಬೇರ್ಪಡಿಸಲು ಸಾಧ್ಯ ಇಲ್ಲ ಎಂದ. ಇಷ್ಟನ್ನು ಹೇಳಿ ಅವನು ಹಿಂತಿರುಗಿದ. ಆ ದಿನದ ನಂತರ ಎರಡೂ ಕುಟುಂಬಗಳ ಮಾತುಕತೆ ಬಹುತೇಕ ನಿಂತು ಹೋಯಿತು. ಕೇವಲ ಮಗುವಿನ ಜನನದ ಕಾಯುವಿಕೆಯಷ್ಟೇ ಬಾಕಿ ಇತ್ತು. ಯಾಕಂದರೆ ಮುಂದಿನ ಪ್ರತಿಯೊಂದು ನಿರ್ಧಾರವೂ ಅದರ ಮೇಲೆ ಅವಲಂಬಿತವಾಗಿತ್ತು. ಸುಮಾರು 1 ತಿಂಗಳ ನಂತರ ಒಂದು ಬೆಳಗ್ಗೆ ನೇಹಾಳಿಗೆ ತೀವ್ರ ಹೆರಿಗೆ ನೋವು ಪ್ರಾರಂಭವಾಯಿತು. ಅವಳು ಗಾಬರಿಯಿಂದ ತನ್ನ ತಾಯಿಯನ್ನ ಕರೆದಳು. ಕಮಲಾ ಆ ಸಮಯದಲ್ಲಿ ಅಡುಗೆ ಮನೆಯಲ್ಲಿದ್ದರು. ಅವರು ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳದೆ, ಇನ್ನೂ ಸಮಯವಿರುತ್ತದೆ, ಆಮೇಲೆ ಆಸ್ಪತ್ರೆಗೆ ಹೋಗೋಣ ಎಂದರು. ಸ್ವಲ್ಪ ನೋವಾಗಿತ್ತು, ಆದರೆ ನೋವು ಸತತವಾಗಿ ಹೆಚ್ಚಾಗುತ್ತಲೇ ಹೋಯಿತು. ಮಹೇಶ್ ಹೊಲಕ್ಕೆ ಹೋಗಿದ್ದರು ಮತ್ತು ಮನೆಯಲ್ಲಿ ಬಾಕಿ ಉಳಿದವರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು. ನೇಹಾ ಮೊದಲ ಬಾರಿಗೆ ತನ್ನನ್ನು ತಾನು ಒಂಟಿ ಅಂತ ಭಾವಿಸುತ್ತಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅದೇ ಸಮಯದಲ್ಲಿ ರಾಘವ್ ಎಂದಿನಂತೆ ಕ್ಷೇಮ ಸಮಾಚಾರ ವಿಚಾರಿಸಲು ಬಂದ. ಅವನು ನೇಹಾಳನ್ನು ಆ ಸ್ಥಿತಿಯಲ್ಲಿ ನೋಡಿದ ತಕ್ಷಣ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಅವನು ತಕ್ಷಣ ವಾಹನವನ್ನು ಕರೆಸಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ದಾರಿಯುದ್ದಕ್ಕೂ ಅವಳ ಕೈ ಹಿಡಿದು ಧೈರ್ಯ ತುಂಬುತ್ತಿದ್ದ. ಆಸ್ಪತ್ರೆಗೆ ತಲುಪಿದ ತಕ್ಷಣ ವೈದ್ಯರು ಅವಳನ್ನು ದಾಖಲಿಸಿಕೊಂಡರು. ಕೆಲವೇ ಗಂಟೆಗಳ ನಂತರ ನೇಹಾ ಒಬ್ಬ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗುವಿನ ಅಳುವಿನ ಧ್ವನಿ ಕೇಳಿ ರಾಘವ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬಂತು. ಅವನು ಮೊದಲ ಬಾರಿಗೆ ತನ್ನ ಮಗನನ್ನು ಎತ್ತಿಕೊಂಡಾಗ ಅವನ ಮುಖದಲ್ಲಿ ಒಂದು ವಿಭಿನ್ನವಾದ ನೆಮ್ಮದಿ ಇತ್ತು. ಮುಂದಿನ 3 ದಿನಗಳ ಕಾಲ ಅವನು ಆಸ್ಪತ್ರೆಯಲ್ಲೇ ಉಳಿದುಕೊಂಡ. ಔಷಧಿಗಳಿಂದ ಹಿಡಿದು ವೈದ್ಯರ ಪ್ರತಿಯೊಂದು ಮಾತನ್ನು ಅವನೇ ನೋಡಿಕೊಳ್ಳುತ್ತಿದ್ದ. ನೇಹಾ ಎಲ್ಲವನ್ನೂ ನೋಡುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ಹಠ ಮತ್ತು ಗೊಂದಲ ಎರಡೂ ಒಟ್ಟಿಗೆ ಇದ್ದವು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ರಾಘವ್, ಇನ್ನೂ ಮಗು ತುಂಬ ಚಿಕ್ಕದಾಗಿದೆ, ಕೆಲವು ತಿಂಗಳವರೆಗೆ ಇದು ನಿನ್ನ ಬಳಿ ಇರಲಿ, ಆಮೇಲೆ ನಾವು ನಿರ್ಧರಿಸಿದಂತೆ ಮಾಡೋಣ ಎಂದ. ನೇಹಾ ಯಾವುದೇ ಉತ್ತರ ನೀಡಲಿಲ್ಲ. ಕೇವಲ ತನ್ನ ಮಗನನ್ನು ಎದೆಗಪ್ಪಿಕೊಂಡಳು. 3 ತಿಂಗಳುಗಳು ಮೆಲ್ಲನೆ ಕಳೆದವು. ಈ ಅವಧಿಯಲ್ಲಿ ರಾಘವ್ ಪ್ರತಿ ವಾರ ತನ್ನ ಮಗನನ್ನು ನೋಡಲು ಬರುತ್ತಿದ್ದ. ಅವನು ಆಟಿಕೆಗಳನ್ನು, ಬಟ್ಟೆಗಳನ್ನು ತರ್ತಿದ್ದ ಮತ್ತು ಗಂಟೆಗಟ್ಟಲೆ ಮಗನನ್ನು ಎತ್ತಿಕೊಂಡು ಆಟವಾಡಿಸ್ತಿದ್ದ. ಅವನನ್ನು ನೋಡಿದರೆ ಅವನು ತನ್ನ ಮಗುವಿನೊಂದಿಗೆ ಎಷ್ಟರ ಮಟ್ಟಿಗೆ ಬೆಸೆದುಕೊಂಡಿದ್ದಾನೆಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಕೊನೆಗೆ ಇಡೀ 2 ಕುಟುಂಬಗಳು ಮತ್ತು ಹಳ್ಳಿಯ ಕೆಲವು ಹಿರಿಯರು ಮುಖಾಮುಖಿ ಕುಳಿತುಕೊಳ್ಳುವ ಆ ದಿನವೂ ಬಂತು. ದೀರ್ಘ ಮಾತುಕತೆಯ ನಂತರ ನೇಹಾ ತಾನಿನ್ನು ರಾಘವ್ ಜೊತೆ ಇರಲು ಬಯಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು. ಪಂಚಾಯಿತಿಯು ಇಬ್ಬರ ಒಪ್ಪಿಗೆಯಿಂದ ಬೇರ್ಪಡುವ ನಿರ್ಧಾರವನ್ನು ಒಪ್ಪಿಕೊಂಡಿತು. ರಾಘವ್ ತನ್ನ ಮಾತನ್ನು ಪುನರಾವರ್ತಿಸಿದ. ನನಗೆ ಯಾರೊಂದಿಗೂ ಜಗಳ ಬೇಡ, ನಾನು ಕೇವಲ ನನ್ನ ಮಗನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ.
ಕಮಲ ತಕ್ಷಣ ಮಗುವನ್ನು ಕರೆದುಕೊಂಡು ಹೋಗು, ಆದರೆ ಇದುವರೆಗೆ ಆದ ವೆಚ್ಚವನ್ನು ಭರಿಸಬೇಕಾಗುತ್ತದೆ ಎಂದರು. ಮಹೇಶ್ಗೆ ಈ ಮಾತು ಬಿಲ್ಕುಲ್ ಇಷ್ಟವಾಗಲಿಲ್ಲ. ಆದರೆ ಆ ಸಮಯದಲ್ಲಿ ಪರಿಸ್ಥಿತಿ ಹಾಗಿತ್ತು. ಯಾರೂ ಏನೂ ಮಾತನಾಡುವಂತಿರಲಿಲ್ಲ. ರಾಘವ್ ವಾದ ಮಾಡದೆ ನಿಗದಿಪಡಿಸಿದ ಹಣವನ್ನು ನೀಡಿದ. ಅವನಿಗೆ ಹಣಕ್ಕಿಂತ ಹೆಚ್ಚಾಗಿ ಅವನ ಮಗ ಮುಖ್ಯವಾಗಿದ್ದ. ಕಾಗದ ಪತ್ರಗಳ ಪ್ರಕ್ರಿಯೆ ಪೂರ್ಣಗೊಂಡಿತು ಮತ್ತು ಇಬ್ಬರೂ ಕಾನೂನುಬದ್ಧವಾಗಿ ಬೇರ್ಪಟ್ಟರು. ರಾಘವ್ ತನ್ನ ಮಗನನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋದ. ಹೋಗುವಾಗ ಅವನು ಒಮ್ಮೆಯೂ ಹಿಂದು ತಿರುಗಿ ನೋಡಲಿಲ್ಲ. ಇನ್ನೊಂದೆಡೆ ನೇಹಾ ಬಾಗಿಲ ಬಳಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದಳು. ಬೇರ್ಪಟ್ಟ ನಂತರ ಬಹುಶಃ ತನಗೆ ನೆಮ್ಮದಿ ಸಿಗಬಹುದು ಎಂದು ಅವಳಿಗೆ ಅನಿಸಿತು. ಆದರೆ ಅವಳ ಹೃದಯದಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಆವರಿಸಿತು. ಮಾರನೇ ದಿನ ಬೆಳಗ್ಗೆ ನೇಹಾ ಕಣ್ಣು ತೆರೆದಾಗ ಅವಳ ಕೈಗಳು ತಾನಾಗಿಯೇ ಮಗು ಮಲಗುತ್ತಿದ್ದ ಜಾಗಕ್ಕೆ ಹೋದವು. ಅದು ಖಾಲಿ ಹಾಸಿಗೆಯಾಗಿತ್ತು. ಅವಳು ಗಾಬರಿಯಿಂದ ಸುತ್ತಲೂ ನೋಡಿದಳು. ನಂತರ ಅವಳಿಗೆ ನೆನಪಾಯಿತು, ಈಗ ಮಗು ತನ್ನ ಬಳಿ ಇಲ್ಲವೆಂದು. ಇಡೀ ದಿನ ಅವಳ ಮನಸ್ಸು ಯಾವುದೇ ಕೆಲಸದಲ್ಲೂ ತೊಡಗಲಿಲ್ಲ. ಊಟ ಮುಂದೆ ಇಡಲಾಗಿತ್ತು, ಆದರೆ ಒಂದು ತುತ್ತು ಅನ್ನ ಅವಳ ಗಂಟಲಿನಲ್ಲಿ ಕೆಳಗಿಳಿಯಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಮನೆಯ ಪ್ರತಿಯೊಂದು ವಸ್ತುವು ತನ್ನಿಂದ ಏನನ್ನೋ ಕಸಿದುಕೊಂಡಿದೆ ಎಂಬಂತೆ ಅವಳಿಗೆ ಭಾಸವಾಗತೊಡಗಿತು. ರಾತ್ರಿ ಬೇರೆಯವರ ಮನೆಯಿಂದ ಸಣ್ಣ ಮಗುವಿನ ಅಳುವಿನ ಧ್ವನಿ ಕೇಳಿಸಿದಾಗ ಅವಳ ಕಣ್ಣುಗಳಿಂದ ತಾನಾಗಿಯೇ ಕಣ್ಣೀರು ಹರಿಯಿತು. ತಾಯಿ ಮತ್ತು ಮಗುವಿನ ಸಂಬಂಧ ಎಷ್ಟು ಆಳವಾದದ್ದು ಎಂಬುದನ್ನು ಅವಳು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡಳು. ಇತ್ತ ರಾಘವ್ ಕೂಡ ಕೆಲಸದಿಂದ ಕೆಲವು ದಿನಗಳ ರಜೆ ತೆಗೆದುಕೊಂಡಿದ್ದ. ಅವನೇ ಸ್ವತಃ ಮಗನಿಗೆ ಹಾಲು ಕುಡಿಸ್ತಿದ್ದ, ಅವನನ್ನು ಮಲಗಿಸ್ತಿದ್ದ. ಕೆಲವು ರಾತ್ರಿಗಳು ಇಡೀ ರಾತ್ರಿ ಅವನ ಬಳಿಯೇ ಕುಳಿತಿರುತ್ತಿದ್ದ. ಸರಳಾದೇವಿ ಕೂಡ ಮೊಮ್ಮಗನನ್ನ ನೋಡಿ ತುಂಬ ಸಂತೋಷದಲ್ಲಿದ್ದರು. ಆದರೆ ಮಗನ ಮುಖದಲ್ಲಿದ್ದ ಆಯಾಸ ಅವರಿಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅವರು ಹಲವು ಬಾರಿ ಕೆಲಸ ಕೂಡ ಮುಖ್ಯ ಅಂತ ಹೇಳಿದರು. ಆದರೆ ರಾಘವ್ನ ಉತ್ತರ ಯಾವಾಗಲೂ ಒಂದೇ ಆಗಿರ್ತಿತ್ತು, ಈ ಸಮಯ ಮತ್ತೆಂದು ಹಿಂತಿರುಗಿ ಬರೋದಿಲ್ಲ, ನಾನು ನನ್ನ ಮಗನೊಂದಿಗೆ ಇರಲು ಬಯಸುತ್ತೇನೆ. ಇತ್ತ ನೇಹಾಳ ಚಡಪಡಿಕೆ ಪ್ರತಿ ಗಂಟೆಗೂ ಹೆಚ್ಚಾಗುತ್ತಿತ್ತು. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ ಎಂಬುದು ಈಗ ಅವಳಿಗೆ ಅರ್ಥವಾಗತೊಡಗಿತ್ತು. ಎರಡನೇ ರಾತ್ರಿ ಬರುವಷ್ಟರಲ್ಲಿ ನೇಹಾ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಳು. ಅವಳು ಕಪಾಟನ್ನು ತೆರೆದಳು. ತನ್ನ ಚಿಕ್ಕ ಮಗನ ಬಟ್ಟೆಗಳನ್ನು ಕೈಯಲ್ಲಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸಮಯ ಕಳೆದಂತೆ ಎಲ್ಲವೂ ಸರಿಯಾಗುತ್ತದೆ ಎಂದು ಕಮಲ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸುತ್ತಿದ್ರು. ಆದರೆ ಈ ಬಾರಿ ನೇಹಾ ತಾಯಿಯ ಒಂದು ಮಾತನ್ನು ಕೇಳಲಿಲ್ಲ. ಅವಳು ಮೊದಲ ಬಾರಿಗೆ ತನ್ನ ತಾಯಿಗೆ, ನನಗೆ ನನ್ನ ಮಗನ ಬಳಿಗೆ ಹೋಗಬೇಕು, ಅವನಿಲ್ಲದೆ ನಾನು ಒಂದು ಕ್ಷಣವೂ ಇರಲಾರೆ ಎಂದಳು. ಕಮಲ ತಡೆಯಲು ಯತ್ನಿಸಿದ್ರು, ಆದರೆ ನೇಹಾ ಯಾರ ಮಾತನ್ನೂ ಕೇಳಿಲ್ಲ. ಅವಳು ಬೇಗನೆ ಬ್ಯಾಗ್ ಎತ್ತಿಕೊಂಡು ಹೊರಗೆ ಹೋಗಿ ಟ್ಯಾಕ್ಸಿ ಕರೆದು ಯಾರಿಗೂ ಏನೂ ಹೇಳದೆ ನೇರವಾಗಿ ಕಾನ್ಪುರಕ್ಕೆ ಹೊರಟು ಹೋದಳು. ದಾರಿಯುದ್ದಕ್ಕೂ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು. ಅವಳಿಗೆ ಕೇವಲ ತನ್ನ ಮಗನ ಮುಖವೇ ನೆನಪಾಗುತ್ತಿತ್ತು. ಇತ್ತ ರಾಘವ್ ತನ್ನ ಮಗನನ್ನು ಎತ್ತಿಕೊಂಡು ಬಾಟಲಿಯಿಂದ ಹಾಲು ಕುಡಿಸುತ್ತಿದ್ದ. ಅದೇ ಸಮಯದಲ್ಲಿ ಅವನ ಮನೆಯ ಹೊರಗೆ ಟ್ಯಾಕ್ಸಿಯೊಂದು ಬಂದು ನಿಂತಿತು ಮತ್ತು ಬಾಗಿಲಿನ ಬೆಲ್ ಸತತವಾಗಿ ಬಾರಿಸತೊಡಗಿತು. ಬೆಲ್ ಸತತವಾಗಿ ಬಾರಿಸುತ್ತಿದ್ದಾಗ ರಾಘವ್ ಮಗನಿಗೆ ಹಾಲು ಕುಡಿಸುತ್ತಲೇ ಮುಗುಳ್ನಕ್ಕು, ಬರ್ತಿದ್ದೇನೆ, ಅಷ್ಟೊಂದು ಅವಸರವೇನು ಎಂದು ಹೇಳುತ್ತಾ ಬಾಗಿಲು ತೆರೆದ. ಎದುರಿಗೆ ನೇಹಾ ನಿಂತಿದ್ದಳು. ಅತ್ತು ಅವಳ ಕಣ್ಣುಗಳು ಕೆಂಪಾಗಿದ್ದವು. ಮುಖ ಆಯಾಸಗೊಂಡಿತ್ತು. ಕೈಗಳು ನಡುಗುತ್ತಿದ್ದವು. ರಾಘವ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಿದ್ದ. ನಂತರ ಶಾಂತ ಧ್ವನಿಯಲ್ಲಿ, ನೀನಾ ಎಂದ. ನೇಹಾ ಯಾವುದೇ ಸಮಯ ವ್ಯರ್ಥ ಮಾಡದೆ, ನಾನು ನನ್ನ ಮಗನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ, ಅವನಿಲ್ಲದೆ ಇರಲು ನನ್ನಿಂದ ಸಾಧ್ಯ ಆಗ್ತಿಲ್ಲ ಎಂದಳು. ರಾಘವ್ ಮಗುವನ್ನು ಇನ್ನೂ ಕೊಂಚ ಬಿಗಿಯಾಗಿ ಹಿಡಿದುಕೊಂಡು, ನೇಹಾ, ಈ ನಿರ್ಧಾರವನ್ನು ನಾವಿಬ್ಬರೂ ಸೇರಿ ತೆಗೆದುಕೊಂಡಿದ್ದೆವು. ಈಗ ನಾನು ನನ್ನ ಮಗನನ್ನು ಕೊಡಲು ಸಾಧ್ಯವಿಲ್ಲ, ನಾನು ಅವನನ್ನು ಬಿಟ್ಟು ಕೊಡೋದಿಲ್ಲ ಎಂದ. ಇದನ್ನು ಕೇಳುತ್ತಿದ್ದಂತೆ ನೇಹಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು, ನನ್ನಿಂದ ತಪ್ಪಾಯಿತು, ನಾನು ಅವನಿಲ್ಲದೆ ಒಂದು ದಿನವೂ ಇರಲಾರೆ, ಪ್ರತಿ ಕ್ಷಣವೂ ಅವನ ನೆನಪಾಗುತ್ತಿದೆ, ನನಗೆ ನನ್ನ ಮಗ ವಾಪಸ್ ಬೇಕು ಎಂದು ಬೇಡಿಕೊಂಡಳು. ರಾಘವ್ ದೀರ್ಘ ನಿಟ್ಟುಸಿರು ಬಿಟ್ಟ. ಅವನ ಮುಖದಲ್ಲಿ ಕೋಪವಿರಲಿಲ್ಲ, ಕೇವಲ ಹಲವು ದಿನಗಳಿಂದ ಒಳಗೆ ಅಡಗಿಸಿಕೊಂಡಿದ್ದ ನೋವಿತ್ತು. ಕೆಲವು ಕ್ಷಣಗಳ ಮೌನದ ನಂತರ ಅವನು ಮೆಲ್ಲನೆ, ಇಂದು ನಿನಗೆ ನಿನ್ನ ಮಗುವಿನಿಂದ ದೂರವಿರುವುದು ಕಷ್ಟ ಎನ್ನಿಸ್ತಿದೆ, ಆದರೆ ಬಾಲ್ಯದಿಂದ ನನ್ನನ್ನು ಬೆಳೆಸಿದ ತಾಯಿಯನ್ನು ನಾನು ಹೇಗೆ ಒಂಟಿಯಾಗಿ ಬಿಡಲಿ ಅಂತ ಎಂದಾದರೂ ಯೋಚಿಸಿದ್ಯಾ? ನಾವು ಜೊತೆಯಾಗಿ ಇರಬೇಕಂದ್ರೆ ನಿಮ್ಮ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಬೇಕು ಅಂತ ನಿನ್ನ ತಾಯಿ ಹೇಳಿದಾಗ ನಿನಗೆ ಅವರ ನೋವು ಕಾಣಿಸ್ಲಿಲ್ವಾ ಎಂದ. ಇದನ್ನು ಕೇಳಿ ನೇಹಾಳ ಮುಖದ ಬಣ್ಣವೇ ಬದಲಾಯಿತು. ಅವಳಿಗೆ ಇದ್ದಕ್ಕಿದ್ದಂತೆ ತನ್ನ ಮಾತುಗಳೇ ಭಾರವೆನಿಸತೊಡಗಿದವು. ರಾಘವ್ನ ಪ್ರತಿಯೊಂದು ಮಾತು ನೇಹಾಳ ಹೃದಯಕ್ಕೆ ನಾಟಿತು.
ಅವಳು ನಡುಗುವ ಧ್ವನಿಯಲ್ಲಿ, ಆ ಸಮಯದಲ್ಲಿ ನನಗೆ ನಾನೇ ಸರಿ ಎನಿಸಿತು. ಆದರೆ ಇಂದು ನನ್ನ ಮಗುವಿನಿಂದ ಕೇವಲ 2 ದಿನ ದೂರವಿದ್ದಾಗ ತಾಯಿ ಮತ್ತು ಮಗುವಿನ ಸಂಬಂಧವೇನು ಎಂಬುದು ನನಗೆ ಅರ್ಥ ಆಯಿತು. ನಾನು ನನ್ನ ಮಗುವಿನಿಂದ ದೂರವಿರಲು ಸಾಧ್ಯವಿಲ್ಲ ಎಂದಾದರೆ ನೀನು ನಿನ್ನ ತಾಯಿಯನ್ನು ಹೇಗೆ ತಾನೇ ಬಿಡಲು ಸಾಧ್ಯವಿತ್ತು ಎಂದಳು. ಇಷ್ಟನ್ನು ಹೇಳುತ್ತಾ ಅವಳಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಅಳುತ್ತಾ ರಾಘವನ ಕಾಲುಗಳ ಬಳಿ ಕುಳಿತು, ನನ್ನನ್ನು ಕ್ಷಮಿಸಿಬಿಡು. ನಾನು ನನ್ನ ತಾಯಿಯ ಪ್ರತಿಯೊಂದು ಮಾತನ್ನು ಸತ್ಯವೆಂದು ನಂಬಿಬಿಟ್ಟೆ. ಈ ಮನೆಯಲ್ಲಿ ನನಗೆ ಎಷ್ಟು ಗೌರವ ಸಿಕ್ಕಿತ್ತು ಎಂಬುದನ್ನು ನಾನು ನನ್ನ ಕಣ್ಣುಗಳಿಂದ ನೋಡುವ ಪ್ರಯತ್ನವನ್ನೇ ಮಾಡಲಿಲ್ಲ. ಕೋಪದಲ್ಲಿ ನನ್ನ ಮನೆಯನ್ನು ನಾನೇ ಹಾಳು ಮಾಡಿಕೊಂಡೆ ಎಂದಳು. ಅಷ್ಟರಲ್ಲಿ ಒಳಗಿನಿಂದ ಸರಳಾದೇವಿ ಹೊರಗೆ ಬಂದರು. ನೇಹಾ ಅಳುತ್ತಿರುವುದನ್ನು ಮತ್ತು ರಾಘವ್ ಸಂಪೂರ್ಣವಾಗಿ ಮೌನವಾಗಿ ನಿಂತಿರುವುದನ್ನು ಅವರು ನೋಡಿದರು. ಏನೂ ಮಾತನಾಡದೆ ಅವರು ನೇಹಾಳನ್ನು ಎಬ್ಬಿಸಿ ತಮ್ಮ ಎದೆಗೆ ಅಪ್ಪಿಕೊಂಡರು. ಅವರು ಅವಳ ತಲೆಯ ಮೇಲೆ ಕೈ ಸವರುತ್ತಾ, ಮಗಳೇ, ತಪ್ಪಿನ ಅರಿವಾದರೆ ಮನುಷ್ಯ ಅರ್ಧ ದಾರಿಯನ್ನು ಅಲ್ಲೇ ಗೆದ್ದು ಬಿಡುತ್ತಾನೆ, ಅಳ್ಬೇಡ ಎಂದರು. ನೇಹಾ ಇನ್ನೂ ಜೋರಾಗಿ ಅಳತೊಡಗಿದಳು. ಅವಳು ಸರಳಾದೇವಿಯವರ ಕೈ ಹಿಡಿದು, ಅತ್ತೆ, ನನ್ನನ್ನು ಕ್ಷಮಿಸಿ. ನೀವು ನನ್ನನ್ನು ಯಾವಾಗಲೂ ಮಗಳಂತೆ ನೋಡಿಕೊಂಡ್ರಿ. ಆದರೆ ನಾನು ನಿಮ್ಮ ಮಮತೆಯ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದಳು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಮನೆಯೊಳಗೆ ಕುಳಿತುಕೊಂಡರು. ರಾಘವ್ ಇನ್ನೂ ಮೌನವಾಗಿದ್ದ. ನೇಹಾ ಅವನ ಕಡೆಗೆ ನೋಡಿ, ನಾನು ಕ್ಷಮೆ ಕೇಳಿದ ತಕ್ಷಣ ಎಲ್ಲವೂ ಮೊದಲಿನಂತೆ ಆಗೋದಿಲ್ಲ ಎಂಬುದು ನನಗೆ ಗೊತ್ತು. ಆದರೆ ನಾನು ನಿಜವಾಗಿಯೂ ಬದಲಾಗಿದ್ದೇನೆ. ನಾನು ಆ ಎಲ್ಲ ಹಣವನ್ನು ಹಿಂತಿರುಗಿಸುತ್ತೇನೆ ಮತ್ತು ನನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತೇನೆ. ನನಗೆ ಕೇವಲ ಒಂದು ಅವಕಾಶ ಕೊಡಿ ಎಂದಳು. ರಾಘವ್ ಮೆಲ್ಲನೆ, ಹಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ನನಗೆ ಕೇವಲ ನನ್ನ ಕುಟುಂಬ ಬೇಕಾಗಿತ್ತು. ಆದರೆ ನಂಬಿಕೆ ಒಮ್ಮೆ ಮುರಿದು ಹೋದರೆ ಅದನ್ನು ಮತ್ತೆ ಜೋಡಿಸಲು ಸಮಯ ಹಿಡಿಯುತ್ತದೆ ಎಂದ. ನೇಹಾ ತಲೆ ತಗ್ಗಿಸಿದಳು. ಆಗ ಸರಳಾದೇವಿ, ಮಗನೇ, ಸಂಬಂಧಗಳನ್ನು ಕಡಿದುಕೊಳ್ಳಲು ಕೆಲವು ನಿಮಿಷಗಳು ಸಾಕು. ಆದರೆ ಅವುಗಳನ್ನು ಉಳಿಸಿಕೊಳ್ಳಲು ಯಾರಾದರೂ ಒಬ್ಬರು ದೊಡ್ಡ ಮನಸ್ಸು ಮಾಡಬೇಕು. ಇವಳಿಗೆ ನಿಜವಾಗಿಯೂ ತನ್ನ ತಪ್ಪಿನ ಅರಿವಾಗಿದ್ದರೆ ಇವಳಿಗೆ ಒಂದು ಅವಕಾಶ ಸಿಗಲೇಬೇಕು ಎಂದರು. ರಾಘವ್ ತನ್ನ ತಾಯಿಯ ಕಡೆಗೆ ನೋಡಿದ. ಅವರ ಮಾತು ಎಂದಿಗೂ ತಪ್ಪಾಗುವುದಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಅವನು ಕೆಲವು ಕ್ಷಣ ಯೋಚಿಸಿ ನಂತರ ಮಗನನ್ನು ನೇಹಾಳ ಮಡಿಲಲ್ಲಿ ಇಟ್ಟ. ಮಗುವನ್ನು ಎದೆಗಪ್ಪಿಕೊಳ್ಳುತ್ತಿದ್ದಂತೆ ನೇಹಾಳ ಕಣ್ಣುಗಳು ತುಂಬಿ ಬಂದವು. ತನ್ನ ಉಸಿರು ತನಗೆ ಹಿಂತಿರುಗಿದಂತೆ ಅವಳಿಗೆ ಭಾಸವಾಯಿತು. ಅದೇ ಕ್ಷಣದಲ್ಲಿ ರಾಘವ್ ಮೊದಲ ಬಾರಿಗೆ ಲಘುವಾಗಿ ಮುಗುಳ್ನಕ್ಕ. ಅವನು, ನಾವು ಮತ್ತೆ ಹೊಸದಾಗಿ ಪ್ರಾರಂಭಿಸೋದಾದರೆ ಈ ಬಾರಿ ನಮ್ಮ ನಡುವೆ 3ನೇ ವ್ಯಕ್ತಿಯ ಮಾತುಗಳು ಬರಬಾರ್ದು. ಏನೇ ಇದ್ರೂ ನಾವಿಬ್ಬರೂ ಸೇರಿ ನಿರ್ಧರಿಸೋಣ ಎಂದ. ಮಾರನೇ ದಿನವೇ ನೇಹಾ ತನ್ನ ತವರು ಮನೆಗೆ ತಲುಪಿದಳು. ಅವಳು ಕಮಲಾರಿಗೆ ಪಡೆದ ಹಣವನ್ನು ಹಿಂದಿರುಗಿಸಬೇಕು ಅಂತ ಹೇಳಿದ್ಲು. ಕಮಲ ಮೊದಲು ನಿರಾಕರಿಸಿ, ಈಗ ಮತ್ತೆ ಅಲ್ಲಿಗೆ ಹೋಗಿ ಅದನ್ನೇ ಸಹಿಸ್ತೀಯಾ ಎಂದರು. ಆದರೆ ಈ ಬಾರಿ ನೇಹಾ ಹಳೆಯ ನೇಹಾ ಆಗಿರಲಿಲ್ಲ. ಅವಳು ಶಾಂತವಾಗಿ ಆದರೆ ದೃಢವಾದ ಧ್ವನಿಯಲ್ಲಿ, ನಾನು ಬೇರೆಯವರ ಮಾತು ಕೇಳಿ ನನ್ನ ಮನೆಯನ್ನು ಬಿಟ್ಟಿದ್ದೆ. ಈಗ ನಾನು ನನ್ನ ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ. ಪ್ರತಿಯೊಂದು ಮಾತನ್ನು ಯೋಚಿಸದೆ ನಂಬಿದ್ದೇ ನನ್ನ ಅತ್ಯಂತ ದೊಡ್ಡ ತಪ್ಪಾಗಿತ್ತು. ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಎಂದಳು. ಮಹೇಶ್ ಇದೆಲ್ಲವನ್ನೂ ಕೇಳುತ್ತಿದ್ದರು. ಅವರು ತಕ್ಷಣ ಕಪಾಟಿನಿಂದ ಹಣವನ್ನು ತೆಗೆದು ಮಗಳ ಕೈಯಲ್ಲಿಡುತ್ತಾ, ಇಂದು ನನಗೆ ನಿನ್ನ ಬಗ್ಗೆ ಹೆಮ್ಮೆಯಾಗುತ್ತಿದೆ ಎಂದರು. ಸಂಬಂಧಗಳು ಹಣದಿಂದಲ್ಲ, ತಿಳುವಳಿಕೆಯಿಂದ ಉಳಿಯುತ್ತವೆ. ನೇಹಾ ತನ್ನ ತಂದೆಯ ಪಾದ ಮುಟ್ಟಿ ನಮಸ್ಕರಿಸಿ ಅಲ್ಲಿಂದ ಮತ್ತೆ ಕಾನ್ಪುರಕ್ಕೆ ಹಿಂತಿರುಗಿದಳು. ಅವಳು ಹಣವನ್ನು ರಾಘವ್ಗೆ ನೀಡಿದಳು. ಆದರೆ ರಾಘವ್ ಅದನ್ನು ಅವಳ ಕಡೆಗೆ ಮತ್ತೆ ನೀಡುತ್ತಾ, ಇದರ ಅಗತ್ಯವಿಲ್ಲ. ಇನ್ನು ಮುಂದೆ ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತ ಮಾತು ಕೊಡು, ಅಷ್ಟೇ ಸಾಕು ಎಂದ. ನೇಹಾ ಏನೂ ಮಾತನಾಡದೆ ತಲೆ ಆಡಿಸಿದಳು. ಆ ದಿನದ ನಂತರ ಅವಳು ತನ್ನ ತಾಯಿಯಿಂದ ದೂರ ಉಳಿದಳು. ಆದರೆ ತನ್ನ ಮನೆಯ ನಿರ್ಧಾರಗಳನ್ನು ತಾನೇ ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳುತ್ತೇನೆ ಎಂಬುದು ಖಚಿತವಾಗಿತ್ತು. ಸಮಯ ಕ್ರಮೇಣ ತನ್ನ ವೇಗದಲ್ಲಿ ಸಾಗತೊಡಗಿತು. ರಾಘವ್ ತನ್ನ ಕೆಲಸಕ್ಕೆ ಹಿಂತಿರುಗಿದ. ನೇಹಾ ಮೊದಲಿನಂತೆಯೇ ಮನೆಯನ್ನು ನೋಡಿಕೊಳ್ಳಲು ಶುರು ಮಾಡಿದಳು. ಆದರೆ ಈ ಬಾರಿ ಅವಳ ನಡೆನುಡಿಯಲ್ಲಿ ಮೊದಲಿಗಿಂತಲೂ ಹೆಚ್ಚು ತಿಳುವಳಿಕೆ ಮತ್ತು ಸಮಾಧಾನವಿತ್ತು. ಸರಳಾದೇವಿಯವರೊಂದಿಗೆ ಅವಳ ಬಾಂಧವ್ಯ ಇನ್ನೂ ಗಟ್ಟಿಯಾಯಿತು. ಅವಳು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯವನ್ನು ಅವರ ಬಳಿ ಕೇಳುತ್ತಿದ್ದಳು ಮತ್ತು ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಿದ್ದಳು. ಗೌರವ, ಮಾತುಕತೆ ಮತ್ತು ನಂಬಿಕೆ ಅತ್ಯಂತ ದೊಡ್ಡ ಶಕ್ತಿಯಾಗಿರುವಂಥ ವಾತಾವರಣದಲ್ಲಿ ತಮ್ಮ ಮಗ ಬೆಳಿಬೇಕು ಅಂತ ರಾಘವ್ ಮತ್ತು ನೇಹಾ ನಿರ್ಧರಿಸಿದರು. ಮನೆಯಲ್ಲಿ ಈಗ ವಾದಗಳು ನಡೆಯುತ್ತಿದ್ದವು. ಆದರೆ ಮುನಿಸು ಎಂದಿಗೂ ರಾತ್ರಿಯವರೆಗೆ ಉಳಿಯುತ್ತಿರಲಿಲ್ಲ. ಕ್ರಮೇಣ ಹಳೆಯ ಗಾಯಗಳು ವಾಸಿಯಾದವು ಮತ್ತು ಜೀವನ ಮತ್ತೆ ಸಂತೋಷದ ಹಾದಿಯಲ್ಲಿ ಸಾಗತೊಡಗಿತು.
ನೇಹಾ ತನ್ನ ಮಗನನ್ನ ಎತ್ತಿಕೊಂಡು ಸರಳಾದೇವಿ ಮತ್ತು ರಾಘವ್ ಜೊತೆಯಲ್ಲಿರೋದನ್ನ ನೋಡಿದಾಗಲೆಲ್ಲ ಸಮಯಕ್ಕೆ ಸರಿಯಾಗಿ ತನಗೆ ತನ್ನ ತಪ್ಪಿನ ಅರಿವಾಯಿತಲ್ಲ ಎಂದು ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಹೇಳುತ್ತಿದ್ದಳು. ಅಂದು ಅವಳು ತನ್ನ ಮಗುವಿನ ನೆನಪಿನಲ್ಲಿ ಆ ಬಾಗಿಲಿನವರೆಗೆ ಹಿಂತಿರುಗಿ ಬರದೇ ಇದ್ದಿದ್ರೆ ಬಹುಶಃ ಜೀವಮಾನವಿಡೀ ತನ್ನ ಕುಟುಂಬವನ್ನ ಕಳೆದುಕೊಳ್ಳಬೇಕಾಗುತ್ತಿತ್ತು. ಯಾವ ಕುಟುಂಬದ ಮೌಲ್ಯ ಅವಳಿಗೆ ತುಂಬಾ ತಡವಾಗಿ ಅರ್ಥವಾಯಿತೋ ಆ ಕುಟುಂಬವನ್ನು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಸಿಗುವ ಕಲಿಕೆ ಏನಂದ್ರೆ, ಸಂಬಂಧಗಳು ಕೋಪ, ಹಠ ಮತ್ತು ಬೇರೆಯವರ ಮಾತುಗಳಿಂದಲ್ಲ, ಬದಲಿಗೆ ನಂಬಿಕೆ, ಗೌರವ ಮತ್ತು ಪರಸ್ಪರ ಮಾತುಕತೆಯಿಂದ ಗಟ್ಟಿಯಾಗುತ್ತವೆ. ಒಂದು ತಪ್ಪು ನಿರ್ಧಾರ ಇಡೀ ಕುಟುಂಬದ ಸಂತೋಷವನ್ನ ಕಸಿದುಕೊಳ್ಬಹುದು, ಆದರೆ ಸಮಯಕ್ಕೆ ಸರಿಯಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡ್ರೆ ಮುರಿದು ಬೀಳುವ ಸಂಬಂಧಗಳನ್ನು ಕೂಡ ಮತ್ತೆ ಜೋಡಿಸಬಹುದು. ಈಗ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. ನೀವು ನೇಹಾಳ ಜಾಗದಲ್ಲಿದ್ದಿದ್ರೆ ಹಿಂತಿರುಗುವ ನಿರ್ಧಾರ ಮಾಡ್ತಿದ್ರಾ? ನೀವು ರಾಘವ್ ಜಾಗದಲ್ಲಿದ್ದಿದ್ರೆ ಇಷ್ಟೊಂದು ದೊಡ್ಡ ತಪ್ಪಿನ ನಂತರ ನೇಹಾಗೆ ಇನ್ನೊಂದು ಅವಕಾಶ ನೀಡ್ತಿದ್ರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಈ ಕಥೆಯನ್ನ ಹೇಳೋದ್ರ ಉದ್ದೇಶ ಯಾರನ್ನೋ ಒಬ್ಬರನ್ನ ಸರಿ ಅಥವಾ ತಪ್ಪು ಅಂತ ಸಾಬೀತುಪಡಿಸೋದಲ್ಲ, ಬದಲಿಗೆ ನಂಬಿಕೆ, ತಿಳುವಳಿಕೆ ಮತ್ತು ಪರಸ್ಪರ ಭಾವನೆಗಳ ಗೌರವ ಇರುವವರೆಗೆ ಮಾತ್ರ ಕುಟುಂಬ ಸುರಕ್ಷಿತವಾಗಿರುತ್ತದೆ ಎಂಬುದನ್ನು ನಿಮಗೆ ತಿಳಿಸುವುದಾಗಿದೆ. ಸರಿ ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.